ಐಸಾಕ್ನ ಮದುವೆ. ಅಬ್ರಹಾಂನ ಮಗ ಐಸಾಕ್ ಬೆಳೆದು ಸುಂದರವಾದ ಯುವಕನಾಗುತ್ತಾನೆ. ಆತನು ಮದುವೆ ಆಗಬೇಕೆಂದು ಅಬ್ರಹಾಂನ ಕೋರಿಕೆ. ಆತನ ಮಗನಿಗೆ ಮೆಸೊಪೊಟೇಮಿಯಾನ ಹುಡುಗಿ ಬೇಕಾಗಿದ್ದಳು. ಐಸಾಕ್ಗೆ ಹೊಂದುವ ಹುಡುಗಿಯನ್ನು ಹುಡುಕಲು ಅಬ್ರಹಾಂ ಸೇವಕನನ್ನು ಕಳಿಸುತ್ತಾನೆ. ಆತನ ಸೇವಕನು ಒಂಟೆಯ ಮೇಲೆ ಕೆಲವೊಂದು ಬಹುಮಾನಗಳು ಮತ್ತು ಆತನನ್ನು ಹೊತ್ತು ಮೆಸೊಪೊಟೇಮಿಯಾ ಕಡೆ ಪ್ರಯಾಣ ಸಾಗಿಸಿದನು. ಆತನು ಮೆಸೊಪೊಟೇಮಿಯಾ ಸೇರುವಷ್ಟರಲ್ಲಿ ಆತನು ತುಂಬಾ ಸುಸ್ತಾಗಿ ದಾಹದಿಂದ ಇದ್ದ. ಒಂದು ನೀರಿನ ಬಾವಿಯನ್ನು ನೋಡಿದ. ಆತನೊಂದಿಗೆ ಹೀಗೆ ಹೇಳಿಕೊಂಡ, ಓ ದೇವರೇ, ನನ್ನ ಯಜಮಾನನ ಮಗನಿಗೆ ಸರಿಯಾದ ಹೆಂಡತಿಯನ್ನು ಹುಡುಕಲು ನೀನೇ ಸಹಾಯ ಮಾಡು ಅಂದುಕೊಂಡ. ಕೆಲವು ಹುಡುಗಿಯರು ಅವರ ನೀರಿನ ಬಿಂದಿಗೆಗಳನ್ನು ತುಂಬಿಕೊಳ್ಳುತ್ತಿದ್ದರು. ಆತನು ಅವರನ್ನು ನೀರು ಕೇಳಲು ನಿರ್ಧರಿಸಿದ. ಆತನ ಒಂಟೆಗೆ ನೀರನ್ನು ಕೊಡುವ ಹುಡುಗಿಯೇ ಐಸಾಕ್ನ ಹೆಂಡತಿಯಾಗಿ ದೇವರು ನಿರ್ಧರಿಸಿರುತ್ತಾನೆ. ಆ ಹುಡುಗಿಯರನ್ನು ನೀರು ಕೇಳುತ್ತಾನೆ. ಒಂದು ಸುಂದರವಾದ ಹುಡುಗಿ ಆ ಸೇವಕನಿಗೆ ನೀರನ್ನು ಕೊಡುತ್ತಾಳೆ. ಹಾಗೆ ಒಂಟೆಗಳಿಗೂ ದಣಿವಾಗಿರುತ್ತೇನೋ ಅಂದಾಗ ಆ ಒಂಟೆಗಳಿಗೂ ನೀರು ಕೊಡುತ್ತಾಳೆ. ಈಕೆಯೇ ಐಸಾಕ್ಗೆ ಸರಿಯಾದ ಹೆಂಡತಿ ಎಂದು ಸೇವಕ ನಿರ್ಧರಿಸುತ್ತಾನೆ. ಅವಳ ಹೆಸರು ರೆಬೆಕ್ಕಾ. ಅವಳ ಹತ್ತಿರ ಹೋಗಿ ಐಸಾಕ್ನ ವಿಷಯ ಹೇಳುತ್ತಾನೆ. ಅವಳು ತುಂಬಾ ಖುಷಿ ಪಟ್ಟಳು. ಅವಳ ತಂದೆಯ ಆಶೀರ್ವಾದದೊಂದಿಗೆ ಐಸಾಕ್ನನ್ನು ಭೇಟಿ ಮಾಡಲು ಹೊರಟಳು. ಐಸಾಕ್ ಮತ್ತು ರೆಬೆಕ್ಕಾ ಮದುವೆಯಾಗಿ ತುಂಬಾ ಸಂತೋಷವಾಗಿ ಬದುಕಿದರು. ಅವರಿಗೆ ಅವಳಿ ಗಂಡು ಮಕ್ಕಳು ಆದರು. ಅವರ ಹೆಸರು ಏಸ್ಯು ಮತ್ತು ಜಾಕೋಬ್. ಪೆಬಲ್ಸ್ ಕನ್ನಡ